ನಿನ್ನೆ ಸುಮಾರು 10:30 11 ಗಂಟೆಯಲ್ಲಿ ವರುಣಾ ಕ್ಷೇತ್ರ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ನಮ್ಮ ಉಪ್ಪಾರವರೊಬ್ಬರು ತಾಯಿ ತಂದೆ ಮಗಳು 3 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದು ಒಂದು ಡೆತ್ ಸರ್ಟಿಫಿಕೇಟ್ನ ಬರೆದಿಟ್ಟಿದೆ. ನಂತರ ನನಗೆ ಇಂಥವನು ಡೆತ್ ನೋಟ್ನ ಬರೆದಿಟ್ಟು ಇಂಥವನು ನನಗೆ ಚಿತ್ರಹಿಂಸೆ ಕೊಟ್ಟು ನಮ್ಮ ಸಾವಿಗೆ ಅವನೇ ಕಾರಣ, ಅವನಿಗೆ ಶಿಕ್ಷೆ ಆಗಬೇಕು, ನಮ್ಮ ಬಾಳ್ನೆಲ್ಲ ಹಾಳು ಮಾಡಿ ನಮ್ಮ ಈ ಪರಿಸ್ಥಿತಿ ಮಾಡೋಕ್ಕೆ ಅವನೇ ಕಾರಣ ಅಂತ ಕೊಟ್ಟಿದ್ದಾರೆ, ಉಲ್ಲಾಸಗೌಡ ಅಂತ. ಹಾಗಾಗಿ ಅದು ಬೇರೆ ಬೇರೆ ಪ್ರೀತಿಯ ಒಂದು ಇದಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಹಂಗೆ ಆಗಿರೋದು. ಅವನೇನು ಮಾಡಿದ್ದಾನೆ, ತಾನೇ ಅವ್ರ ಜೊತೆಲಿ ಹೋಗಿ ಲಗ್ನ ಪತ್ರಿಕೆ ಅಂಟಿಸಿ ಎಲ್ಲ ಮಾಡಿ ಮದುವೆ ಮಾಡಿ ಅನ್ನೋ ಮಟ್ಟಕ್ಕೆ ಹೋಗಿ ಕೊನೆಗಳಲ್ಲಿ ಅವರು ಏನು ಮದುವೆ ಆಗ್ತಿದ್ದ ಹುಡುಗನಿಗೆ ತಾನು ಫೋಟೋನ ಇನ್ನೊಂದು ಎಲ್ಲವನ್ನು ಕೊಟ್ಟು ನಾನು ಪ್ರೀತಿಸ್ತಾ ಇದ್ದೀನಿ, ನಾನೇ ಮದುವೆ ಆಯ್ತೀನಿ, ಒಂದು ವೇಳೆ ನನ್ನ ಮದುವೆ ಬಿಟ್ಟು ಅವ್ನು ಮದುವೆ ಆಗೋದಾದರೆ ಅವ್ರನ್ನ ಚಿತ್ರದ ಮುಂದೆ ಅಟ್ಯಾಕ್ ಮಾಡಿ ಅವ್ರನ್ನ ಕೊಲೆ ಮಾಡ್ತೀನಿ ಅನ್ನೋ ಮಟ್ಟ ಬೆದರಿಕೆಯನ್ನು ಹಾಕಿ ಮಾಡಿದ್ದಾನೆ. ಹಾಗಾಗಿ ನಮ್ಮ ಸಮಾಜದಲ್ಲಿ ಸ್ವಲ್ಪ ಕಡಿಮೆ ಇರೋದು ಉಪ್ಪಾರರು, ಅವ್ರು ಗೌಡಾಸವರು. ಹಾಗಾಗಿ ಅವರು ಹೆದರ್ಕೊಂಡು ಮಾನಕ್ಕೆ ಈಗ ಆಯ್ತಲ್ಲ ನಮ್ಮ ಬಾಡು ಅಂತೇಳಿ ಅವರು 3 ಜನ ಸೂಸೈಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಉಪ್ಪಾರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಇದು ಎಲ್ಲ ಆಯಿತು, ನಮ್ಮ ಜನಕ್ಕೆ ಎಲ್ಲೂ ನ್ಯಾಯಗಳು ಸಿಗ್ತಾಯಿಲ್ಲ, ಇದೊಂದು ದುರಂತ ಆಗಾರ, ನಮ್ಗೆ ರಕ್ಷಣೆ ಕೊಡೋರು ಯಾರು? ಈಗ ಆಗಿರ್ತಕ್ಕಂಥವ್ನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಅದ್ರ ಜೊತೆಯಲ್ಲಿ ಅಲ್ಲಿ ಅವರು ಇದರಿಂದ ನಾವು ನರಸೀಪುರಕ್ಕೆ ಹೋಗೋ ದಾರಿನಲ್ಲಿ ಅತ್ತಿಕೆಗುಡಿ ಪಕ್ಕದಲ್ಲಿ ಒಂದು ಜಾಗ ಮನೆಯನ್ನು ಕಟ್ಟಿದ್ದಾರೆ. ಮುಂದೆ ಅವ್ರು ಮನೆ ಕಟ್ಕೊಂಡು ಅದು ಯಾವ ರೀತಿ ಆಯಿತು ಏನೋ ಮನೆ ಕಟ್ಟಿದ್ದಾರೆ. ನಿನ್ನೆ ಗೃಹ ಪ್ರವೇಶ ಮಾಡಬೇಕಾಗಿತ್ತು. ಆಗ ಅವ್ರ ತಾಯಿ ಹೋಗಿ ಇದು ನಂದು ಹೆಂಗೆ ಗೃಹ ಪ್ರವೇಶ ಅದೆಲ್ಲ ಹೆದರಿಕೆಯಾಗಿ ಇವೆಲ್ಲವೂ ಕಾರಣಗಳಾಗಿ ಅವ್ರ ಮುಗಿಯನ್ನು ಇನ್ನೂ ತೀರ್ಮಾನ ಏನೂ ಆಗಿಲ್ಲ. ಬಟ್ ನಾನು ಬೇಡಿಕೆ ಅಂದರೆ ಅವರು ಈಗ ಅವ್ನಿಗೆ ಶಿಕ್ಷೆ ಆಗಬೇಕು ಎಲ್ಲ ಕೇಳೋದೇ, ಪರಿಹಾರ ಕೊಡೋದು ಎಟ್ಕೋಚನು. ಆದರೆ ತಪ್ಪು ಮಾಡಿ ನಮ್ಮ ಇಡೀ ಕುಟುಂಬದ ಸರ್ವನಾಶ ಮಾಡೋ ಕಾರಣ ಆದಂಥ ಅವನಿಗೆ ಮರಣದಂಡನೆ ಆಗತ್ತೋ ಶಿಕ್ಷೆ ಆಗಬೇಕು ಅನ್ನೋದರ ಬೇಡಿಕೆ. ಇನ್ನೊಂದು ಉಳಿದಿರ್ತಕ್ಕಂಥ ಅಳಿಯ ಮತ್ತು ಮುದುಕಮ್ಮ, ಅಜ್ಜಿ ಮತ್ತು ಮಗಳು 3 ಜನ ನಮ್ಮ ಈ ಜಾಗ ಅವ್ರು ಕಟ್ಟಿರ್ತಕ್ಕಂಥ ಜಾಗನ ನಮಗೆ ಮಾಡ್ತಕ್ಕಂಥದ್ದು ಆಗಬೇಕು. ಸರ್ಕಾರದಿಂದ ಸೂಕ್ತ ಪರಿಹಾರನ ಕೊಡ್ತೀನಿ ಅಂತ ಬೇಡಿಕೆ ಇಟ್ಟಿದೆ. ಅಲ್ಲಿ ಅದು ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರ ಕ್ಷೇತ್ರ ಆಗಿದೆ. ಅವ್ರ ಮಗ ಯತೀಂದ್ರ ಸಾಹೇಬರು ಅವರು ಮಂತ್ರಿಗೆ ಬರ್ತಾಯಿದ್ದಾರೆ. ಅವ್ರು ನಾನು ಮಾತಾಡಿ ಸರ್ಕಾರದಿಂದ ಕಾನೂನುಬದ್ಧವಾಗಿ ಕೊಡೋದಿದ್ರೆ ಕೊಡಿಸ್ತಕ್ಕಂಥದ್ದು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಪರಿಹಾರ ಕೊಟ್ಟು ಅವರ ಮುಂದೆ ಜೀವ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಯಾರು ಒಪ್ಪಿಸ್ಬೇಕು ಯಾಕಂದ್ರೆ ಸುತ್ತಮುತ್ತ ಇದ್ದಾಗ ನಮ್ಮ ಒಬ್ಬರು ಹಿರಿಯ ಸಹಕಾರಿ ಮಾದೇಗೌಡರು ಅಂತ ಮಾದೇವ ಭಾಳ ಆತ್ಮೀಯನ ಫೋನ್ ಮಾಡಿ ಮಾತಾಡಿದ್ದೀನಿ. ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ಖಂಡಿತವಾಗಿ ಆ ಜಾಗ ಕೊಡ್ತಕ್ಕಂಥದ್ದು ಅವ್ರಿಗೆ ಸೂಕ್ತವಾಗಿ ಏನು ಅವ್ರ ಬೇಡಿಕೆ ತಕ್ಕಾಗಿ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈಗ ನನಗೆ ಬೇಕಾದ ಜನಗಳೆಲ್ಲ ಪರಿಚಯ ಇರ್ತದೆ. ಈಗ ಸಾರಮ್ಮ ಯೇಸು ಬಂದಿದ್ದಾರೆ. ನಾವೆಲ್ಲ ಕೂತು ಮಾತಾಡಿ ಅವ್ರಿಗೆ ಆದಷ್ಟು ನ್ಯಾಯ ದೊರಕಿಸ್ತಕ್ಕಂಥದ್ದು, ಜನಗಳಿಗೆ ಶಿಕ್ಷೆ ಆಗ್ತಕ್ಕಂಥದ್ದನ್ನು ಮಾಡ್ತಾರೆ.